ನಮ್ಮ ಹೋರಾಟ ಧರ್ಮಸ್ಥಳ ವಿರುದ್ಧ ಅಲ್ಲ, ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ ಅಂತ ಕಮ್ಯುನಿಸ್ಟ್ ಮುಖಂಡ ಬಿಎಂ ಭಟ್ ಹೇಳಿದ್ದಾರೆ. ಅನ್ಯಾಯವಾಗಿ ಸತ್ತವರು ಹಿಂದೂಗಳೇ, ಆ ಎಲ್ಲ ಸಾವಿಗೆ ನ್ಯಾಯ ಸಿಗಬೇಕು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಬಿಎಂ ಭಟ್ ಹೇಳಿದ್ದಾರೆ. ನಮ್ಮ ಹೋರಾಟ ಧರ್ಮಸ್ಥಳದ ವಿರುದ್ಧ ಅಲ್ಲ, ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ. ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಬೇಕು. ಕಮ್ಯುನಿಸ್ಟ್ ಮುಖಂಡ ಬಿಎಂ ಭಟ್ ಅವರ ಹೇಳಿಕೆ. ಕಮ್ಯುನಿಸ್ಟ್ ಪಕ್ಷ ಈ ಭಾಗದಲ್ಲೂ ಕೂಡ ಕಮ್ಯುನಿಸ್ಟ್ ನಾಯಕರು ಒಂದಷ್ಟು ಹೋರಾಟವನ್ನ ಆರಂಭದ ದಿನಗಳಿಂದ ಮಾಡ್ತಾ ಬಂದಿದ್ರು. ಆ ನಂತರದಲ್ಲಿ ಅದು ಬೇರೆ ಬೇರೆ ರೀತಿಯ ಬೆಳವಣಿಗೆಗಳನ್ನು ಕಂಡುಕೊಂಡಿದೆ. ಸದ್ಯಕ್ಕೆ ನಮ್ಮ ಜೊತೆಗೆ ಕಮ್ಯುನಿಸ್ಟ್ ಮುಖಂಡರಾಗಿರುವಂತಹ ಹಿರಿಯ ವಕೀಲರಾಗಿರುವಂತಹ ಬಿಎಂ ಭಟ್ ಅವರಿದ್ದಾರೆ. ಸರ್, ಈಗ ಹೋರಾಟ 4ನೇ ಹಂತಕ್ಕೆ ಬಂದು ನಿಂತಿದೆ. ನಿರಂತರ ಹೋರಾಟ ಇತ್ತು, ಈಗ ಮತ್ತೆ ಜೋರಾಗಿ ಮುನ್ನೆಲೆಗೆ ಬಂದಿದೆ. ಈ ಬಾರಿ ಆದರೂ ಒಂದು ತಾರ್ಕಿಕ ಅಂತ್ಯ ಸಿಗ್ತದೆ, ನಿಮಗೆಲ್ಲರಿಗೂ ನಿಮ್ಮ ಹೋರಾಟಕ್ಕೆ ಒಂದು ಸಮರ್ಪಕವಾದ ಉತ್ತರ ಸಿಗ್ತದೆ ಅನ್ನುವಂತ ವಿಶ್ವಾಸ ನಿಮ್ಮ ಹತ್ರ ಇದೆಯಾ? ಹೌದು. ಈಗ SITಯಲ್ಲಿರುವ ಅಧಿಕಾರಿಗಳು, ಇತ್ತೀಚೆಗೆ ನಾನು ಕೂಡ ಒಮ್ಮೆ ಅವರನ್ನು ಭೇಟಿ ಆಗಿದ್ದೆ, ಅವರಲ್ಲಿ ಮಾತಾಡುವಂತ ರೀತಿ, ಅವರ ಸ್ಟ್ರಿಕ್ಟ್ನೆಸ್ ಎಲ್ಲ ನೋಡುವಾಗ ಖಂಡಿತ ಕೂಡ ಅವರೊಂದು ನ್ಯಾಯ ಕೊಡುವಂತ ಕೆಲಸ ಮಾಡ್ತಾರೆ. ಧರ್ಮಸ್ಥಳಕ್ಕೆ ಒಂದು ಈ ಕ್ಷೇತ್ರ ಕಂಟಿದ ಈ ಕಳಂಕವನ್ನು ತೆಗಿತಾರೆ. ಈ ಎಲ್ಲಾ ಅಸಹಜ ಸಾವುಗಳಿಗೆ, ಈ ಅತ್ಯಾಚಾರಕ್ಕೊಳಗಾಗಿ ಕೊಲೆಗಳಾದಂತ ಎಲ್ಲರಿಗೂ ಕೂಡ ಒಂದು ನ್ಯಾಯ ಸಿಕ್ಕಿತು ಅಂತ ಹೇಳುವ ಭರವಸೆ ನಮಗೆ ಈ SIT ತಂಡದಿಂದ ಬರ್ತಾ ಇದೆ. ಅದರಿಂದ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡಿದ ಕೆಲಸ ಒಳ್ಳೇದೇ. ಆ ರಿಪೋರ್ಟ್ ಯಾವ ರೀತಿ ಬರ್ತದೆ, ಯಾವ ರೀತಿಯಲ್ಲಿ ಇನ್ನು ಅತ್ಯಾಚಾರಗಳ ಪತ್ತೆ ಆಗ್ತಾರೆ, ಯಾವುದು ಅಂತ ಹೇಳೋದು ಕಾದು ನೋಡಬೇಕು ನಾವು ಅಷ್ಟೇ. ನೀವು ವಕೀಲರಿದ್ದೀರಿ, ಹಾಗಾಗಿ ನಿಮಗೆ ಇಲ್ಲಿ ಎಷ್ಟು ಅಸಹಜ ಸಾವು ಆಗಿದೆ ಅಥವಾ ಈ ರೀತಿಯ ಒಂದು ದಾಖಲೆಗಳು ಅಥವಾ ನಿಮ್ಮ ಹತ್ರ ಮಾಹಿತಿಗಳು ಇರ್ತದೆ? ನಾವು ತೆಗೆದಂತದ್ದು, ನನ್ನಲ್ಲಿರುವಂತದ್ದು ಈಗ 1995ರಿಂದ 2012ರವರೆಗೆ ಆದಂತಹ ಅಸಹಜ ಸಾವುಗಳ ಪಟ್ಟಿ ತೆಗೆದಿದ್ದೇವೆ. ಅದು ಬೆಳ್ತಂಗಡಿ ಸ್ಟೇಷನ್ ಇತ್ತು, ಹಾಗೂ ಧರ್ಮಸ್ಥಳ ಸ್ಟೇಷನ್ ಇರಲಿಲ್ಲ. ಅದ್ರ ಮತ್ತೆ ಯಾಕಂದ್ರೆ ಅಷ್ಟು ಅಸಹಜ ಸಾವುಗಳೆಲ್ಲೂ ಆಗ್ಲಿಲ್ಲ. ಆಮೇಲೆ ಅದರಿಂದ ಮೊದಲು ನಾವು ತೆಗಿಲಿಕ್ಕೆ ಹೋಗ್ಲಿಲ್ಲ. ಯಾವ್ದಾದ್ರೆ ಮೊದಲು ಕೂಡ ಸಾವುಗಳು ಆಗ್ತಾ ಇತ್ತು ಅಂತ ಹೇಳುವಂತದ್ದು ಗೊತ್ತು ನನಗೆ, ಆದ್ರೆ ನಾವು ತೆಗಿಲಿಲ್ಲ. 95ರಿಂದ 2012 416 ಅಸಹಜ ಸಾವುಗಳ ಪಟ್ಟಿ ನಮ್ಮಲ್ಲಿ ಇರುವುದು. ಇನ್ನು ಬೇರೆ ತಾಲೂಕಿನ ಇತರ ಕಡೆ ಎಲ್ಲೋ ಒಂದು 80 ಗ್ರಾಮ ಉಂಟು ಉಳಿದದ್ದು, ಎಲ್ಲೋ ಒಂದು 10 ಆದ್ರೆ ಅಸಹಜ ಸಾವುಗಳು. ಆದ್ರೂ ಅದರ ಯಾರು ಕೊಲೆ ಆದ್ದು, ಯಾರಿಂದ ಕೊಲೆ ಆದ್ದು ಗೊತ್ತಾಗಿಯೇ ಗೊತ್ತಾಗ್ತದೆ. ಈ ರೀತಿ ಗೊತ್ತೇ ಆಗದ, ಪತ್ತೆ ಆಗದ ಪ್ರಕರಣ ಅಂತೇಳಿ ನಮಗೆ ಇಲ್ಲಿ ಮಾತ್ರ ಆಗುದು. ಇದು ಎಲ್ರಿಗೂ ಅನುಮಾನ ಅಲ್ವಾ? ನಮ್ಮ ಕ್ಷೇತ್ರಕ್ಕೆ ಕಳಂಕ ಬರುವ ನಮಗೆ ನೋವಾಗುದಿಲ್ವಾ? ಇದನ್ನು ಯಾಕೆ ಸರ್ಕಾರ ಅರ್ಥ ಮಾಡ್ಕೊಳ್ಳೋದಿಲ್ಲ? ಇದನ್ನು ಯಾಕೆ ವಿರೋಧ ಪಕ್ಷದವರು ಅರ್ಥ ಮಾಡ್ಕೊಳ್ಳೋದಿಲ್ಲ? ಇದನ್ನು ಯಾಕೆ ಆಡಳಿತ ನಡೆಸುವವರು ಅರ್ಥ ಮಾಡ್ಕೊಳ್ಳೋದಿಲ್ಲ? ಇದನ್ನು ಯಾಕೆ ತನಿಖಾಧಿಕಾರಿಗಳು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳುವಂಥದ್ದು ನಾವು ಹೇಳುವಂಥದ್ದಷ್ಟೇ. ಮಾಸ್ಕ್ ಮ್ಯಾನ್ ಒಂದು ಪ್ರಕರಣ ಇರಬಹುದು, ಅಥವಾ ತಿಮ್ಮರೋಡಿಯ ಹೇಳಿಕೆಗಳು ಈ ಒಂದು ಹೋರಾಟಕ್ಕೆ ಸರಿಯಾದ ದಿಕ್ಕಿನಲ್ಲಿ ನ್ಯಾಯ ಸಿಗುವುದಕ್ಕೆ ಅಡೆತಡೆ ಆಗೋದಿಲ್ವಾ ಅನ್ನೋದು. ಈಗ ಸುಜಾತ ಭಟ್ರು ಆಗಿರ್ಲಿ, ಮಾಸ್ಕ್ ಎಂತದು ಅನಾಮಿಕ ಅಂತ ಹೆಸರಲ್ಲಿ ಬಂದಂತ ಚಿಹ್ನೆಯೇ ಆಗಿರ್ಲಿ, ಅವರಿಬ್ಬರ ವಿಚಾರ ನೋಡುವಾಗ ಅವರು ಎಡೆಯಲ್ಲಿ ಬಂದ್ರು ಅಂತ ಹೇಳೋದ್ರಲ್ಲಿ ಏನಾದ್ರೂ ಈ ಎಲ್ಲ ಅಸಹಜ ಸಾವುಗಳಿಗೆ, ಈ ಕೊಲೆ ಅತ್ಯಾಚಾರಗಳಿಗೆ ಏನಾದ್ರೂ ನ್ಯಾಯವಾದಂತಹ ಅಂಶಗಳು ಸಿಕ್ಕಿದ್ರೆ ತಗೊಳ್ಬಹುದು. ಹಾಗೆ ಅಂತ ಹೇಳಿಕೊಂಡು ಅವರು ತಪ್ಪು ಮಾಡಿದ್ದಾರೆ, ಅವರು ಸರಿ ಇಲ್ಲ ಅಂತ ಹೇಳಿಕೊಂಡು ಈ ಎಲ್ಲ ಅಸಹಜ ಸಾವುಗಳಿಗೆ ಕೊಲೆಗಾರರು, ಅತ್ಯಾಚಾರಗಳು ಇಲ್ಲ ಅಂತ ಆಗುದಿಲ್ಲಲ್ಲ, ಅದು ಪತ್ತೆ ಆಗ್ಲೇಬೇಕು. ಇವರ ತಪ್ಪುಗಳಿದ್ರೆ ಅದು ಬೇರೆ ಪ್ರಶ್ನೆ ಆಗ್ತದೆ. ಆದ್ರೆ ಅವರಿಂದ ಏನಾದ್ರೂ ಈ ಕೊಲೆಗಳಿಗೆ, ಈ ಅತ್ಯಾಚಾರಗಳಿಗೆ ಲಾಭ ಇದ್ರೆ ತಗೊಳ್ಬೇಕು. SIT ಮೇಲೆ ವಿಶ್ವಾಸ ಇದೆ, ನ್ಯಾಯ ಸಿಗ್ತಂತ ಹೇಳುವ ವಿಶ್ವಾಸ ಕೂಡ ಇದೆ. ಈ ಒಮ್ಮೆ ಧರ್ಮಸ್ಥಳಕ್ಕೆ ಗೌರವ ಬಂದಿತ್ತು, ಈ ಎಲ್ಲ ಕಳಂಕ ಹೋದಿತ್ತು. ಮತ್ತೆ ನಾವು ಅತ್ಯಾಚಾರದ ಬಗ್ಗೆ, ಕೊಲೆಗಾರದ ಬಗ್ಗೆ ನ್ಯಾಯ ಕೇಳ್ತಾ ಹೋಗುವಾಗ ಯಾರು ಕೂಡ ಅದನ್ನು ಧರ್ಮಕ್ಷೇತ್ರಕ್ಕೆ ಅಂಟಿಸಬಾರದು. ಅದು ತಪ್ಪಲ್ವಾ? ಈಗ ಹಿಂದೂ ಧರ್ಮಕ್ಕೆ ವಿರೋಧ ಅಂತ ಹೇಳ್ತಾರೆ ನಮ್ಮನ್ನು. ಕಮ್ಯುನಿಸ್ಟರು ಹಿಂದೂ ಧರ್ಮದ ಮೇಲೆ ದಾಳಿ ಮಾಡ್ತಾರೆ ಅಂತ ಹೇಳ್ತಾರೆ. ಹೇಗೆ ಆಗ್ತದದು? ಅಲ್ಲೆಲ್ಲ ಹಿಂದೂಗಳೇ ಅತ್ಯಾಚಾರಕ್ಕೊಳಗಾದವರು, ಅವರಿಗೆ ನ್ಯಾಯ ಸಿಗುವಂತ ಹಿಂದೂ ವಿರೋಧಿಯಾ? ಈ ತನಿಖೆ ಮಾಡುವವರಿಗೆ ದಾರಿ ತಪ್ಪುತ್ತದೆ. ಆ ದಾರಿ ತಪ್ಪೋ ಕೆಲಸಗಳನ್ನು ನಾವು ಮಾಡಬಾರದು. ಅವರ ತನಿಖೆಗೆ ನಾವು ಬೆಂಬಲ ಕೊಡಬೇಕು. ತನಿಖೆ ಮಾಡಲಿ. SIT ಅವರ ಮೂಲಕ ಧರ್ಮಸ್ಥಳಕ್ಕಾದಂತ ಕಳಂಕ ಏನಿದೆ ಅದು ಮುಚ್ಚಿ ಹೋಗ್ಲಿ, ನ್ಯಾಯ ಸಿಗ್ಲಿ. ಯಾರು ಕೂಡ ತನಿಖೆ ನಡೆಯುವಂತಹ ಅವಧಿಯಲ್ಲಿ ಈ ರೀತಿಯ ಹೇಳಿಕೆಗಳನ್ನ, ತಪ್ಪು ದಾರಿಯನ್ನ ತೋರಿಸುವ ಕೆಲಸವನ್ನ ಮಾಡಬಾರದು. SITಯ ಮೇಲೆ ನಮಗೆ ವಿಶ್ವಾಸ ಇದೆ. ಖಂಡಿತವಾಗಿಯೂ ನಮ್ಮ ಈ ಹೋರಾಟಕ್ಕೆ, ಇಷ್ಟು ವರ್ಷಗಳಿಂದ ನಡೀತಾ ಇರುವಂತಹ ಹೋರಾಟಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ SIT ತಂದುಕೊಡ್ತದೆ ಅನ್ನುವಂತ ವಿಶ್ವಾಸವನ್ನ ಬಿಎಂ ಭಟ್ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಬೆಳ್ತಂಗಡಿ. ನಮ್ಮ ಹೋರಾಟ ಧರ್ಮಸ್ಥಳ ವಿರುದ್ಧ ಅಲ್ಲ, ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ ಅಂತ ಕಮ್ಯುನಿಸ್ಟ್ ಮುಖಂಡ ಬಿಎಂ ಭಟ್ ಹೇಳಿದ್ದಾರೆ. ಅನ್ಯಾಯವಾಗಿ ಸತ್ತವರು ಹಿಂದೂಗಳೇ, ಆ ಎಲ್ಲ ಸಾವಿಗೆ ನ್ಯಾಯ ಸಿಗಬೇಕು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಬಿಎಂ ಭಟ್ ಹೇಳಿದ್ದಾರೆ. ನಮ್ಮ ಹೋರಾಟ ಧರ್ಮಸ್ಥಳದ ವಿರುದ್ಧ ಅಲ್ಲ, ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ.
ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಬೇಕು. ಕಮ್ಯುನಿಸ್ಟ್ ಮುಖಂಡ ಬಿಎಂ ಭಟ್ ಅವರ ಹೇಳಿಕೆ. ಕಮ್ಯುನಿಸ್ಟ್ ಪಕ್ಷ ಈ ಭಾಗದಲ್ಲೂ ಕೂಡ ಕಮ್ಯುನಿಸ್ಟ್ ನಾಯಕರು ಒಂದಷ್ಟು ಹೋರಾಟವನ್ನ ಆರಂಭದ ದಿನಗಳಿಂದ ಮಾಡ್ತಾ ಬಂದಿದ್ರು. ಆ ನಂತರದಲ್ಲಿ ಅದು ಬೇರೆ ಬೇರೆ ರೀತಿಯ ಬೆಳವಣಿಗೆಗಳನ್ನು ಕಂಡುಕೊಂಡಿದೆ. ಸದ್ಯಕ್ಕೆ ನಮ್ಮ ಜೊತೆಗೆ ಕಮ್ಯುನಿಸ್ಟ್ ಮುಖಂಡರು ಆಗಿರುವಂತಹ ಹಿರಿಯ ವಕೀಲರು ಆಗಿರುವಂತಹ ಬಿಎಂ ಭಟ್ ಅವರಿದ್ದಾರೆ. ಸರ್, ಈಗ ಹೋರಾಟ 4ನೇ ಹಂತಕ್ಕೆ ಬಂದು ನಿಂತಿದೆ. ನಿರಂತರ ಹೋರಾಟ ಇತ್ತು, ಈಗ ಮತ್ತೆ ಜೋರಾಗಿ ಮುನ್ನೆಲೆಗೆ ಬಂದಿದೆ. ಈ ಬಾರಿ ಆದರೂ ಒಂದು ತಾರ್ಕಿಕ ಅಂತ್ಯ ಸಿಗ್ತದೆ, ನಿಮಗೆಲ್ಲರಿಗೂ ನಿಮ್ಮ ಹೋರಾಟಕ್ಕೆ ಒಂದು ಸಮರ್ಪಕವಾದ ಉತ್ತರ ಸಿಗ್ತದೆ ಅನ್ನುವಂತ ವಿಶ್ವಾಸ ನಿಮ್ಮ ಹತ್ರ ಇದೆಯಾ? ಹೌದು. ಈಗ SITಯಲ್ಲಿರುವ ಅಧಿಕಾರಿಗಳು, ಇತ್ತೀಚೆಗೆ ನಾನು ಕೂಡ ಒಮ್ಮೆ ಅವರನ್ನು ಭೇಟಿಯಾಗಿದ್ದೆ, ಅವರಲ್ಲಿ ಮಾತಾಡುವಂತ ರೀತಿ, ಅವರ ಸ್ಟ್ರಿಕ್ಟ್ನೆಸ್ ಎಲ್ಲ ನೋಡುವಾಗ ಖಂಡಿತ ಕೂಡ ಅವರೊಂದು ನ್ಯಾಯ ಕೊಡುವಂತ ಕೆಲಸ ಮಾಡ್ತಾರೆ. ಧರ್ಮಸ್ಥಳಕ್ಕೆ ಒಂದು ಕ್ಷೇತ್ರ ಕಂಟಿದ ಈ ಕಳಂಕವನ್ನು ತೆಗಿತಾರೆ. ಈ ಎಲ್ಲಾ ಅಸಹಜ ಸಾವುಗಳಿಗೆ, ಈ ಅತ್ಯಾಚಾರಕ್ಕೊಳಗಾಗಿ ಕೊಲೆಗಳಾದಂತ ಎಲ್ಲರಿಗೂ ಕೂಡ ಒಂದು ನ್ಯಾಯ ಸಿಕ್ಕಿತು ಅಂತ ಹೇಳುವ ಭರವಸೆ ನಮಗೆ ಈ SIT ತಂಡದಿಂದ ಬರ್ತಾ ಇದೆ. ಅದರಿಂದ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದ ಕೆಲಸ ಒಳ್ಳೇದೇ. ಆ ರಿಪೋರ್ಟ್ ಯಾವ ರೀತಿ ಬರ್ತದೆ, ಯಾವ ರೀತಿಯಲ್ಲಿ ಇನ್ನು ಅತ್ಯಾಚಾರಗಳ ಪತ್ತೆ ಆಗ್ತಾರೆ, ಯಾವುದು ಅಂತ ಹೇಳೋದು ಕಾದು ನೋಡಬೇಕು ನಾವು ಅಷ್ಟೇ. ನೀವು ವಕೀಲರು ಇದ್ದೀರಿ, ಹಾಗಾಗಿ ನಿಮ್ಗೆ ಇಲ್ಲಿ ಎಷ್ಟು ಅಸಹಜ ಸಾವಾಗಿದೆ ಅಥವಾ ಈ ರೀತಿಯ ಒಂದು ದಾಖಲೆಗಳು ಅಥವಾ ನಿಮ್ಮ ಹತ್ರ ಮಾಹಿತಿಗಳು ಇರ್ತದೆ? ನಾವು ತೆಗೆದಂತದ್ದು, ನನ್ನಲ್ಲಿ ಇರುವಂತದ್ದು ಈಗ 1995ರಿಂದ 2012ರವರೆಗೆ ಆದಂತಹ ಅಸಹಜ ಸಾವುಗಳ ಪಟ್ಟಿ ತೆಗೆದಿದ್ದೇವೆ. ಅದು ಬೆಳ್ತಂಗಡಿ ಸ್ಟೇಷನ್ ಇತ್ತು, ಹಾಗೂ ಧರ್ಮಸ್ಥಳ ಸ್ಟೇಷನ್ ಇರಲಿಲ್ಲ. ಅದ್ರ ಮತ್ತೆ ಯಾಕಂದ್ರೆ ಅಷ್ಟು ಅಸಹಜ ಸಾವುಗಳೆಲ್ಲೂ ಆಗ್ಲಿಲ್ಲ. ಆಮೇಲೆ ಅದರಿಂದ ಮೊದಲು ನಾವು ತೆಗಿಲಿಕ್ಕೆ ಹೋಗ್ಲಿಲ್ಲ. ಯಾವ್ದಾದ್ರೆ ಮೊದಲು ಕೂಡ ಸಾವುಗಳು ಆಗ್ತಾ ಇತ್ತು ಅಂತ ಹೇಳುವಂತದ್ದು ಗೊತ್ತು ನನಗೆ, ಆದ್ರೆ ನಾವು ತೆಗಿಲಿಲ್ಲ. 95ರಿಂದ 2012 416 ಅಸಹಜ ಸಾವುಗಳ ಪಟ್ಟಿ ನಮ್ಮಲ್ಲಿ ಇರುವುದು. ಇನ್ನು ಬೇರೆ ತಾಲೂಕಿನ ಇತರ ಕಡೆ ಎಲ್ಲೋ ಒಂದು 80 ಗ್ರಾಮ ಉಂಟು ಉಳಿದದ್ದು, ಎಲ್ಲೋ ಒಂದು 10 ಆದ್ರೆ ಅಸಹಜ ಸಾವುಗಳು. ಆದ್ರೂ ಅದರ ಯಾರು ಕೊಲೆ ಆದ್ದು, ಯಾರಿಂದ ಕೊಲೆ ಆದ್ದು ಗೊತ್ತಾಗ್ತದೆ. ಈ ರೀತಿ ಗೊತ್ತೇ ಆಗದ, ಪತ್ತೆ ಆಗದ ಪ್ರಕರಣ ಅಂತೇಳಿ ನಮಗೆ ಇಲ್ಲಿ ಮಾತ್ರ ಆಗುದು. ಇದು ಎಲ್ರಿಗೂ ಅನುಮಾನ ಅಲ್ವಾ? ನಮ್ಮ ಕ್ಷೇತ್ರಕ್ಕೆ ಕಳಂಕ ಬರುವ ನಮಗೆ ನೋವಾಗುದಿಲ್ವಾ? ಇದನ್ನು ಯಾಕೆ ಸರ್ಕಾರ ಅರ್ಥ ಮಾಡ್ಕೊಳ್ಳೋದಿಲ್ಲ? ಇದನ್ನು ಯಾಕೆ ವಿರೋಧ ಪಕ್ಷದವರು ಅರ್ಥ ಮಾಡ್ಕೊಳ್ಳೋದಿಲ್ಲ? ಇದನ್ನು ಯಾಕೆ ಆಡಳಿತ ನಡೆಸುವವರು ಅರ್ಥ ಮಾಡ್ಕೊಳ್ಳೋದಿಲ್ಲ? ಇದನ್ನು ಯಾಕೆ ತನಿಖಾಧಿಕಾರಿಗಳು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳುವಂಥದ್ದು ನಾವು ಹೇಳುವಂತದ್ದಷ್ಟೇ. ಮಾಸ್ಕ್ ಮ್ಯಾನ್ ಒಂದು ಪ್ರಕರಣ ಇರಬಹುದು, ಅಥವಾ ತಿಮ್ಮರೋಡಿಯ ಹೇಳಿಕೆಗಳು ಈ ಒಂದು ಹೋರಾಟಕ್ಕೆ ಸರಿಯಾದ ದಿಕ್ಕಿನಲ್ಲಿ ನ್ಯಾಯ ಸಿಗುವುದಕ್ಕೆ ಅಡೆತಡೆ ಆಗೋದಿಲ್ವಾ ಅನ್ನೋದು. ಈಗ ಸುಜಾತ ಭಟ್ರು ಆಗಿರ್ಲಿ, ಮಾಸ್ಕ್ ಎಂತದು ಅನಾಮಿಕ ಅಂತ ಹೆಸರಲ್ಲಿ ಬಂದಂತ ಚಿನ್ನಯ್ಯ ಆಗಿರ್ಲಿ, ಅವರಿಬ್ಬರ ವಿಚಾರ ನೋಡುವಾಗ ಅವರು ಎಡೆಯಲ್ಲಿ ಬಂದ್ರು ಅಂತ ಹೇಳಿದ್ರೆ ಏನಾದ್ರೂ ಈ ಎಲ್ಲಾ ಅಸಹಜ ಸಾವುಗಳಿಗೆ, ಈ ಕೊಲೆ ಅತ್ಯಾಚಾರಗಳಿಗೆ ಏನಾದ್ರೂ ನ್ಯಾಯವಾದಂತಹ ಅಂಶಗಳು ಸಿಕ್ಕಿದ್ರೆ ತಗೊಳ್ಬಹುದು. ಹಾಗೆ ಅಂತ ಹೇಳಿಕೊಂಡು ಅವರು ತಪ್ಪು ಮಾಡಿದ್ದಾರೆ, ಅವರು ಸರಿ ಇಲ್ಲ ಅಂತ ಹೇಳಿಕೊಂಡು ಈ ಎಲ್ಲಾ ಅಸಹಜ ಸಾವುಗಳಿಗೆ ಕೊಲೆಗಾರರು, ಅತ್ಯಾಚಾರಗಳು ಇಲ್ಲ ಅಂತ ಆಗುದಿಲ್ಲಲ್ಲ, ಅದು ಪತ್ತೆ ಆಗ್ಲೇಬೇಕು. ಇವರ ತಪ್ಪುಗಳಿದ್ರೆ ಅದು ಬೇರೆ ಪ್ರಶ್ನೆ ಆಗ್ತದೆ. ಆದ್ರೆ ಅವರಿಂದ ಏನಾದ್ರೂ ಈ ಕೊಲೆಗಳಿಗೆ, ಈ ಅತ್ಯಾಚಾರಗಳಿಗೆ ಲಾಭ ಇದ್ರೆ ತಗೊಳ್ಬೇಕು. SIT ಮೇಲೆ ವಿಶ್ವಾಸ ಇದೆ, ನ್ಯಾಯ ಸಿಗ್ತಂತ ಹೇಳುವ ವಿಶ್ವಾಸ ಕೂಡ ಇದೆ. ಈ ಒಮ್ಮೆ ಧರ್ಮಸ್ಥಳಕ್ಕೆ ಗೌರವ ಬಂದಿತ್ತು, ಈ ಎಲ್ಲ ಕಳಂಕ ಹೋದಿತ್ತು. ಮತ್ತೆ ನಾವು ಅತ್ಯಾಚಾರದ ಬಗ್ಗೆ, ಕೊಲೆಗಾರದ ಬಗ್ಗೆ ನ್ಯಾಯ ಕೇಳ್ತಾ ಹೋಗುವಾಗ ಯಾರು ಕೂಡ ಅದನ್ನು ಧರ್ಮಕ್ಷೇತ್ರಕ್ಕೆ ಅಂಟಿಸಬಾರದು. ಅದು ತಪ್ಪಲ್ವಾ? ಈಗ ಹಿಂದೂ ಧರ್ಮಕ್ಕೆ ವಿರೋಧ ಅಂತ ಹೇಳ್ತಾರೆ ನಮ್ಮನ್ನು. ಕಮ್ಯುನಿಸ್ಟರು ಹಿಂದೂ ಧರ್ಮದ ಮೇಲೆ ದಾಳಿ ಮಾಡ್ತಾರೆ ಅಂತ ಹೇಳ್ತಾರೆ. ಹೇಗೆ ಆಗ್ತದೆ ಅದು? ಅಲ್ಲೆಲ್ಲ ಹಿಂದೂಗಳೇ ಅತ್ಯಾಚಾರಕ್ಕೊಳಗಾದವರು, ಅವರಿಗೆ ನ್ಯಾಯ ಸಿಗುವಂತ ಹಿಂದೂ ವಿರೋಧಿಯಾ? ಈ ತನಿಖೆ ಮಾಡುವವರಿಗೆ ದಾರಿ ತಪ್ಪುತ್ತದೆ. ಆ ದಾರಿ ತಪ್ಪೋ ಕೆಲಸಗಳನ್ನು ನಾವು ಮಾಡಬಾರದು. ಅವರ ತನಿಖೆಗೆ ನಾವು ಬೆಂಬಲ ಕೊಡಬೇಕು. ತನಿಖೆ ಮಾಡಲಿ. SIT ಅವರ ಮೂಲಕ ಧರ್ಮಸ್ಥಳಕ್ಕಾದಂತ ಕಳಂಕ ಏನಿದೆ ಅದು ಮುಚ್ಚಿ ಹೋಗ್ಲಿ, ನ್ಯಾಯ ಸಿಗ್ಲಿ. ಯಾರು ಕೂಡ ತನಿಖೆ ನಡೆಯುವಂತ ಅವಧಿಯಲ್ಲಿ ಈ ರೀತಿಯ ಹೇಳಿಕೆಗಳನ್ನ, ತಪ್ಪು ದಾರಿಯನ್ನ ತೋರಿಸುವ ಕೆಲಸವನ್ನ ಮಾಡಬಾರದು. SITಯ ಮೇಲೆ ನಮಗೆ ವಿಶ್ವಾಸ ಇದೆ. ಖಂಡಿತವಾಗಿಯೂ ನಮ್ಮ ಈ ಹೋರಾಟಕ್ಕೆ, ಇಷ್ಟು ವರ್ಷಗಳಿಂದ ನಡೀತಾ ಇರುವಂತಹ ಹೋರಾಟಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ SIT ತಂದು ಕೊಡ್ತದೆ ಅನ್ನುವಂತ ವಿಶ್ವಾಸವನ್ನ ಬಿಎಂ ಭಟ್ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಬೆಳ್ತಂಗಡಿ.